ಸಂಘದಲ್ಲಿ ಒಂದು ಮದುವೆ ಮಾಡಿಸಬೇಕು ಅಂತ ಹೇಳಿ ಬಂದರು. ನೀವು ನನಗೆ ಮದುವೆ ಮಾಡಿ? ಹೌದಪ್ಪ. ಯಾರಾಗಿ ಕಣ್ಣೆ? ಆದಷ್ಟು ಶೀಘ್ರವಾಗಿ ಮದುವೆ ಆಗಬೇಕು. ಹೌದು. ಅಲ್ಲ, ನಾನು ಹೇಳಬಹುದಿತ್ತು, ಮತ್ತೆ ನಾರದ್ರು ಬಂದ್ರು ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ಅಂತೇಳಿ ಮತ್ತೆ ನನ್ನ ಮೇಲೆ ಅಪವಾದ ಬರಬಾರದು. ಅಲ್ಲ, ಇದ್ದಾಳೆ ಎಂಬುದಾಗಿ ಹೇಳಿ ಹೌದು ನನಗೆ ಆಸೆಯನ್ನು ತೋರಿಸಿ ಈಗ ಆ ರೀತಿ ಆಡಿದ್ರೆ ನನಗೆ ಬೇಸರ ಆಗುವುದಿಲ್ಲ. ನಾನು ಬಹಳ ತವಕದಲ್ಲಿದ್ದೆ. ನಾನು ಹೇಳಿದ್ರೆ ಸರಿಯಾಗಿ ಮದುವೆಯ ಸಮಯವು ಮೀರಿ ಹೋಗಿದೆ. ನಾನು ಹೇಳಿದ್ರೆ ಸರಿಯಾಗುದಿಲ್ಲ, ಮತ್ತೆ ನಾರದ್ರು ಹೇಳಿದ್ರು ಹಾಗೆ ಅಂತ ಆದರೆ ನನ್ನ ಬಾಯಲ್ಲಿ ನೀರು ಸುರಿಯುವುದಕ್ಕೆ ಪ್ರಾರಂಭ ಆಗಿದೆ. ಆ ಹೆಣ್ಣು ಯಾರು ಅನ್ನುವಂತಹ ಕುತೂಹಲ ಹೆಚ್ಚಾಗುತ್ತಾ ಉಂಟು. ನೀವು ಬೇಗ ಹೇಳಿದ್ದು ನಾನು ಹೋಗಿ ಮದುವೆ ಆಗುವುದು. ಮದುವೆ ಆಗುವ ಮನಸ್ಸಿದೆ ಉಂಟು. ಇದ್ದಾಳೆ. ಯಾರು? ಸೌಂದರ್ಯವತಿಯಾದಂತಹ ಚೆಲುವೆ. ಯಾರೋಕೆ? ಬೇರೆ ಯಾರೂ ಅಲ್ಲ, ಮತ್ತೆ ಗಂಧರ್ವಪತಿ ಸುಲೋಚನಾಖ್ಯನ ಕುವರಿ ವಿದ್ಯುನ್ಮತಿ ಎನ್ನುವ ಹಾಗೆ ಅವಳ ಹೆಸರು. ರೂಪದಲ್ಲಿ ಹೇಗಿದ್ದಾಳೆ? ಗಿರಿಜಿ, ರಮೆ, ವಾಣಿಯ ಸೌಂದರ್ಯಕ್ಕೆ ಮಿಗಿಲೆನಿಸುವಂತಹ ಚೆಲುವು ಅವಳು. ಹೌದಾ? ನೀನು ವರಿಸುವುದು ಹೌದು ತಾನೆ, ಅವಳನ್ನೇ ವರಿಸಿ. ಯಾರಾದ್ರೂ ವರ ನಿಶ್ಚಯ ಆಗಿಲ್ಲಲ್ಲ? ಆಗಿದೆ. ಮತ್ತೆ ನನ್ನಲ್ಲಿ ಬಂದು ಯಾಕೆ ಹೇಳುದು? ಮದುವೆ ಅಷ್ಟು ಸುಲಭದಲ್ಲಿ ಆಗುವುದಿಲ್ಲ. ಯಾಕೆ? ಮದುವೆ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಪಡಬೇಕು. ಯಾವ ರೀತಿ? ಈಗಾಗಲೇ ಸುರಪ್ಪನ ಮಗನ ಅಂತಹ ಜಯಂತ ವಸಂತೋತ್ಸವದಲ್ಲಿ ಅವಳನ್ನು ನೋಡಿ ಮನ ಕರಗಿ ಅವಳಿಗೆ ಪ್ರೇಮ ನಿವೇದನ ಮಾಡಿದ್ದಾನೆ. ಹೌದಾ? ಈಗ ಏನಾಯ್ತು ಅಲ್ಲಿ? ಅಲ್ಲಿ ಒಂದು ಸಮಸ್ಯೆ ಆಗಿದೆ. ಹೇಗೆ? ಅವಳು ಒಪ್ಪಲಿಲ್ಲ. ಅಪ್ಪನಲ್ಲಿ ಕೇಳಬೇಕು ಅಂತ ಹೇಳಿ ಇವನು ನಾನೇ ಅಪ್ಪನಲ್ಲಿ ಕೇಳ್ತೇನೆ ಅನ್ನುವ ಹಾಗೆ ಅಪ್ಪನ ಬಳಿಗೆ ಹೋಗಿ ಸುಲೋಚನಾಖ್ಯನಲ್ಲಿ ಹೋದ, ಕೇಳಿದ. ಅವ ಒಪ್ಪಲಿಲ್ಲ. ಯುದ್ಧಕ್ಕೆ ತೊಡಗಿದ. ಇವನ ಬಂಧನವಾಯಿತು. ಈಗ ಹುಡುಗನ ಬಂಧನ ಆಗಿದೆ. ಹೌದು. ಇಡೀ ಹೋಗಿ ಅಲ್ಲಿಗೆ ಪ್ರಸಂಗ ಮುಗಿಲಿಲ್ಲ. ಮತ್ತೆ ಮುಗಿಸುವುದು ಹೌದು, ಒಟ್ಟಾರೆ ಮುಗಿಸ್ಲಿಕ್ಕೂ ಆಗುದಿಲ್ಲ. ಆದ್ಮೇಲೆ ಮಗನ ಅಪ್ಪನಿಗೆ ವಿಷಯ ಗೊತ್ತಾಗಿ ದೇವೇಂದ್ರ ಬಂದು ಅವರ ಮಧ್ಯದಲ್ಲಿ ಯುದ್ಧ ಆಗುತ್ತಾ ಇದೆ. ಈಗ ಸಮರ ನಡೆಯುತ್ತಾ ಇದೆ. ನಿನಗೊಂದು ಅವಕಾಶ ಇದೆ. ಯಾವುದು? ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅಂತೇಳಿ ಆಗುತ್ತದೆ. ಹಾಗಾಗಿ ಈ ಹೊತ್ತಿಗೆ ನೀನು ಹೋಗಿ ಅವಳನ್ನು ಅಪಹರಿಸಿಕೊಂಡು ತಂದೆ ಅಂತ ಮತ್ತೆ ನಿನಗೆ ಹೊಡೆಯೋ
ನೀವಿಬ್ಬರು ಒಟ್ಟಿಗೆ ಸೇರ್ಪಡೆ ಅಲ್ಲ ನೀವು ಹೊಡೆದಾಡಿಕೊಂಡು ಈಗ ನಾನು ನಿಮ್ಮಲ್ಲಿ ಹೇಳುವುದು ನಿನ್ನ ಮಗಳಲ್ಲಿ ಅವನ ಮಗನಿಗೆ ಏನು ತಪ್ಪು ಅಂತ ತಪ್ಪು ಏನು ಅಂತಲ್ಲ ಒಪ್ಪದೇ ಇದನ್ನು ಮಾಡಬೇಕು ಅವನ ಮಗನಿಗೆ ಏನು ಕಡಿಮೆ ಕಡಿಮೆ ಅಂತಲ್ಲ ನಿನ್ನಲ್ಲೇ ಕೇಳ್ತಾನಲ್ಲ ದೇವತೆಗಳಿಗೂ ಬಂದರು ವಿವಾಹವಾಗಿಲ್ಲ ಈಗ ಗಂಡ ಮಟ್ಟಿಗೆ ಬರ್ತಾರೆ ಅವರು ಈಗ ಗಂಡನವರಿಗಿಂತ ದೇವತೆಗಳು ಮೇಲುಗಳಿಗೆ ಅಷ್ಟೇ ಬೇಡ ಈಗ ನೀನು ಸುರಪನಾಧಿಪನಾಗಿ ವ್ಯವಹರಿಸಬೇಕಂತ ಹೌದಾ ಅಲ್ವಾ ಅವನ ಮಗ ಸೌಂದರ್ಯವಾದಂತ ಅಲ್ವಾ 4 ಜನ ಮಾತ್ರ ಅತಿ ಸೌಂದರ್ಯವಂತ ರೂಪದಲ್ಲಿ ಮನ್ಮಥ ವಸಂತ ಜಯಂತ ಅವನ ಮಗನನ್ನು ಒಪ್ಪಿಕೊಳ್ಳುವುದಿಲ್ಲ ಈ ದೇವೇಂದ್ರ ಮಗ ಬೇಡ ಅವರಷ್ಟು ಅನ್ಯಾಯಗಾರ ಅವರಷ್ಟು ಹೆಣ್ಣು ಬಿಟ್ಟ ಮೇಲೆ ಯಾರು ಹಾಗಿಲ್ಲ ಯಾವ ಮಗ ಹಾಗೆ ಹೇಳಿದ್ದು ನಾನು ಹೀಗೆ ನೀನು ಅದಕ್ಕಿಂತ ಹೆಚ್ಚು ಈಗ ನಾಲ್ಕರ ಮಾತಿಗೆ ಮನ್ನಣೆ ಕೊಡ್ತೀಯ ಧರ್ಮ ವಿರೋಧವಾಗಿ ತಿಳಿದುಕೊಳ್ಳಬೇಕಾ ಏನಾಗಬೇಕು ನಿನ್ನ ಮಗಳನ್ನು ಅವನ ಮಗಳಿಗೆ ಮುಟ್ಟು ಮಗ ಮಾಡಿದ್ದೆ ಆದ್ರೆ ಇದಕ್ಕಿಂತ ಮುಖ್ಯವಾದ ವಿಷಯ ಇನ್ನೊಂದು ಈಗ ನೀವು ಯುದ್ಧ ಮಾಡಿಕೊಂಡು ನಿನ್ನ ಮಗಳ ಅಭಿಪ್ರಾಯ ನನ್ನ ಮಗಳನ್ನು ಮಾಡಿ ಎಲ್ಲಿ ಮಾಡಿಕೊಳ್ಳಿ ನೀವು ಅಲ್ಲ ನನಗೆ ಫಲ ಇಲ್ಲ ಈಗ ಕೈಕಾಲ ನಡೆಸ್ತಾ ಇದೆ ಮಗಳು ಮಾಳಿಗೆಯಲ್ಲಿ ಇಲ್ಲ ಪಲ್ಲಂಜರಲ್ಲಿ ಮೊದಗಿದ್ರು ಈಗ ನೋಡಿ ಪಲ್ಲಂಜರಲ್ಲಿ ಇಲ್ಲ ಇಲ್ಲಿ ಹೋಯಿತು ಗೊತ್ತಿಲ್ಲ ಎಲ್ಲಿ ಹುಡುಕಿಸಿದ್ರು ನನ್ನ ಮಗಳ ಪತ್ತೆಯೇ ಇಲ್ಲ ಆದರೆ ಈಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅವಳನ್ನು ಕಾಲ ಜಂಗವೆನ್ನುವಂತ ನಾನು ಅಪಹರಿಸಿಕೊಂಡು ಹೋಗಿದ್ದಾನೆ. ಅವನಿರುವುದು ವಿಂಧ್ಯ ಪರ್ವತದ ತಪ್ಪಲೆ ಪಶ್ಚಿಮದ ದ್ವಾರದ ಮೂಲ 3 ಯೋಜನ ಒಳ ಹೋಗಿದ್ದಾರೆ. ಅವನಿರುವಂತಹ ಪುರಸಿದ್ಧ ಕಾಲ ಸಂಜ ಪುರ ಅಷ್ಟು ಮಾತ್ರ 7 ಕೋಟಿ 10 ಕೋಟಿ ದಾನವರನ್ನು ನಿಲ್ಲಿಸಿದ್ದಾರೆ. ಹೋಗುವವರು ಸಾಮಾನ್ಯವಾಗಿರುವ ಇಲ್ಲಿ ನೀವೇನ್ ಮಾಡಿ ಏನು ಮಾಡಬೇಕಾಗ್ತದೆ ಈಗ
ಹೆಣ್ಣು ಹುಟ್ಟಿದ್ರೆ ಹೊಟ್ಟೆಯಲ್ಲಿ ಹುಟ್ಟು ಹುಟ್ಟದೆ ಅಂತ ಹೇಳುವುದಕ್ಕೆ ಇಲ್ಲಿವರೆಗೆ ರಕ್ಷಿಸಿಕೊಂಡು ಬಂದಿದ್ದೇವೆ. ಆದ್ರೆ ಈ ಕಾಲಕ್ಕಾದಾಗ ಅದು ಆಗದೆ ಇನ್ನೇನು ಆಗಿ ಹೋಯಿತುಂಟಾದ್ರೆ ನೀವು ಹೇಳಿದ ಹಾಗೆ ನನ್ನಿಂದ ಸಾಧ್ಯವಾಗುತ್ತದೆ. ನಿನ್ನಿಂದ ಆಗುವುದಿಲ್ಲ. ಇಲ್ಲವಲ್ಲ, ಅಂಗಡಿಯಲ್ಲಿ ಬೇಕಾದಷ್ಟು ಬಲ ಉಂಟ. ಆ ರಾಕ್ಷಸರು ನಿರ್ಣಾಮ ಮಾಡಿಲ್ಲ ಅಂತಾದ್ರೆ ನನ್ನ ಮಗಳು ಬರೋಕ್ಕೂ ಹಾಗಿಲ್ಲ. ಅಯ್ಯೋ ಅವನ ಬಳಿಗೆ ಅಲ್ಲಿಂದ ತಂದು ನಮ್ಮ ಮಗಳಿಗೆ ಮದುವೆ ಮಾಡಿಸುವುದಾದರೆ ಕೊಟ್ಟರೆ ನಾನು ಮದುವೆ ಮಾಡಿಕೊಂಡು ಬಂದು ಹೌದಾ
ಆ